ನಮಸ್ಕಾರ ಸ್ನೇಹಿತರೆ, ಇವತ್ತು ಚನ್ನಪಟ್ಟಣ ತಾಲೂಕು ಮಡೂರು ಪಟ್ಟಣ ಗ್ರಾಮದಲ್ಲಿದ್ದೀವಿ. ನಮ್ಮ ಚಾಮರಾಜ್ ಸರ್ ಆಲ್ರೆಡಿ 3-4 ವರ್ಷದಿಂದ ನಮ್ಮ ನೆಟ್ಸಾಫ್ ಉತ್ಪನ್ನಗಳನ್ನು ಉಪಯೋಗಿಸಿ ಅವರು ಕೃಷಿನಲ್ಲಿ ಮುಂಚೂಣಿಯ ಪ್ರಗತಿಪರ ರೈತರಾಗಿದ್ದಾರೆ. ಈ ಬಾರಿ ಬಾಳೆ ಮತ್ತು ನಮ್ಮ ಬದನೆಗೆ ಕೊಟ್ಟು ಅತ್ಯುತ್ತಮವಾದಂಥ ಇಳುವರಿ ತೆಗೆದಿದ್ದಾರೆ. ನೋಡ್ಬೋದು, ಒಂದೊಂದು ಬಾಳೆ ಗಿಡದಲ್ಲೂ ಕೂಡ ಅದ್ಭುತವಾದಂಥ ಕಾಯಿಗಳು ಬಂದಿದೆ. ಬದನೆ ಗಿಡದಲ್ಲಿ ನೋಡಿ ಎಷ್ಟು ಅದ್ಭುತವಾದಂಥ ಕಾಯಿ ಇಲ್ಲಿಡಿರಿ ಸರ್, ಎಷ್ಟು ನೀಳವಾಗಿದೆ ಒಂದೊಂದು ಕಾಯಿನೂ ಕೂಡ. ನೋಡಿ ಶೈನಿಂಗ್ ಹೆಂಗಿದೆ, ಕಾಯಿ ತುಂಬ ಚೆನ್ನಾಗಿ ಗ್ರೋತ್ ಬಂದಿದೆ. ಎಲ್ಲ ತಾವು ನೀವು ನೋಡ್ಬೋದು, ಎಲ್ಲ ಗಿಡದಲ್ಲೂ ಕೂಡ ಗಿಡ ನನ್ನಷ್ಟೇ ಹೈಟ್ ಇದೆ, ಅಂದರೆ ನನ್ನ ಎದೆ ಮಟ್ಟಕ್ಕೆ ಹೈಟ್ ಇದೆ. ಎಲ್ಲ ಗಿಡದಲ್ಲೂ ನೀವು ನೋಡ್ತಾ ಇದ್ದೀರ ಕಾಯಿನ. ನೋಡಿ ಸರ್, ಇಡೀರಿ ಸರ್, ಎಷ್ಟು ಉದ್ದ ಇದೆ ನೋಡಿ. ಒಂದು ಕಾಯಿ ಹೆಚ್ಚು ಕಮ್ಮಿ ಒಂದು ಗೇಣ್ಗಿಂತನೂ 1.25 ಗೇಣು, 1.25 ಫೀಟ್ ಅಷ್ಟು ಒಂದೊಂದು ಕಾಯಿ ಬಂದಿದೆ. ಅದ್ಭುತವಾಗಿ ಬಂದಿದೆ. ಬನ್ನಿ ಆ ರೈತರನ್ನ ಈ ಒಂದು ಸ್ಟಿಮ್ ರಿಚ್ ಶೇತು NPK ಕೊಟ್ಟ ಮೇಲೆ ಯಾವ ರೀತಿ ಇಳುವರಿ ಬಂದಿದೆ ಏನು ಅನ್ನೋದ್ರ ಬಗ್ಗೆ ಅವ್ರ ಹತ್ರನೇ ನಿಖರವಾಗಿ ಮಾಹಿತಿ ಕೇಳೋಣ. ನಮಸ್ತೆ ಚಾಮರಾಜ್ ಸರ್. ಸೊ ಹೇಗೆ ಈ ಒಂದು ನೆಟ್ಸಾಫ್ ಉತ್ಪನ್ನಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಯಾವ ಥರ ರಿಸಲ್ಟ್ ಕೊಡ್ತಾ ಇದೆ? ಒಂದು 5 ನಿಮಿಷ ನಿಮ್ಮ ಈ ಥರ ಒಂದು ಏನು ತೋಟಗಾರಿಕೆ ಬೆಳೆ ಮಾಡ್ತಾರೆ ಕೃಷಿಕರಿಗೆ ಏನು ಮಾಹಿತಿ ಕೊಡೋಕ್ಕೆ ಇಚ್ಛೆ ಪಡ್ತೀರಾ? ಈಗ ನಾವು 3-4 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ಸ್ಪ್ರೇ ಕೊಟ್ಟಿದ್ದೀನಿ, ಮತ್ತು ಡ್ರೆಂಚಿಂಗು ಒಂದು ಸ್ವಲ್ಪ ಡ್ರೆಂಚಿಂಗ್ ಕೊಟ್ಟಿದ್ದೀನಿ. ಅದರಿಂದ ಗಿಡ ಚೆನ್ನಾಗಿದೆ, ಡೆವಲಪ್ ಆಗಿದೆ, ಹೂವು ಚೆನ್ನಾಗಿ ಬಿಡ್ತಾ ಇದೆ. ಮತ್ತು ಯಾವುದೇ ರೋಗ ಬಾಧೆ ತುಂಬ ಕಮ್ಮಿ, ಹುಳಗಳಿರಲ್ಲ, ಮತ್ತು ಯಾವುದೇ ಸೊಂಟ್ರ ಅವೆಲ್ಲ ರೋಗಗಳಿರಲ್ಲ. ಊಜಿನೂ ಕಮ್ಮಿ ಆಗಿದೆ, ಡ್ರಿಪ್ಸು ಕಮ್ಮಿ ಆಗಿದೆ, ಚೆನ್ನಾಗಿ ಬರ್ತಾ ಇದೆ. ಓಕೆ ಸರ್, ಈಗ ನೀವು ಹಿಂದೆ ಕೆಮಿಕಲ್ ಕೃಷಿ ಮಾಡ್ತಿದ್ರಲ್ಲ, ಆ ಕೆಮಿಕಲ್ ಕೃಷಿಗೂ ಇದಕ್ಕೂ ಏನು ಅನ್ನಿಸ್ತದೆ? ಕೆಮಿಕಲ್ ಕೃಷಿ ಮಾಡ್ತಿದ್ದಾಗ 100 kg ಬದನೆಕಾಯಿ ಬೆಳೆದ್ರೆ 50 kg ಡ್ಯಾಮೇಜ್ ಆಗ್ಬಿಡ್ತಿದ್ದು. ಊಜಿ ಮತ್ತೆ ಸೊಂಟ್ರು ಮತ್ತೆ ಚಕ್ಲೇನು ಪೀಟ್ ತರ ಬಂದ್ಬಿಡ್ತಿದ್ದಾವೆ ಎಲ್ಲ ಸುತ್ಕೊಂಡು. ಈಗ ಅದಿಲ್ಲ, ಎಲ್ಲ ಕಾಯಿ ಒಂದು 2-3 kg ಸಿಗ್ಬೋದು. ಈಗ ನೀಟಾಗಿದೆ, ಈ ತರ ನೀಳುವಾಗಿ ಬರ್ತಾ ಇದೆ, ದಪ್ಪ ಬರ್ತದೆ, ಉದ್ದ ಬರ್ತದೆ, ಮತ್ತೆ ಗ್ರೀನ್ನೆಸ್ ಅದೇ. ಆಮೇಲೆ ಈ ಗ್ರೀನ್ನೆಸ್ ಇದೆಯಲ್ಲ, ಇದು ಕೆಲವು ಕಿತ್ತಾದ್ಮೇಲೆ ಹೋಗ್ಬಿಡ್ತದೆ. ಇದು 3 ದಿನ ಮುಡಿದ್ರೆ ಈ ಗ್ರೀನ್ನೆಸ್ ಹೋಗಲ್ಲ, ಹಂಗೆ ಇರುತ್ತೆ. ಇದು ಜಾಸ್ತಿ ದಿನ ಬಾಳಿಕೆ ಬರುತ್ತೆ. 1 ವಾರ ಗಂಟು ಇಟ್ಟು ಮಾರ್ತಾರೆ ನಮ್ಮ ಹಂಗೆ ಅವರು, 1 ವಾರ ಗಂಟು ಇಟ್ಟು ಮಾರ್ತಾರೆ. ವೆರಿ ಗುಡ್. ಆ ಥರ ತುಂಬ ಚೆನ್ನಾಗಿದೆ ಸರ್. ಈಗ ವ್ಯಾಪಾರದ ದೃಷ್ಟಿನಲ್ಲಿ ಬಂದರೆ ರೇಟಲ್ಲಿ ಯಾವ ಥರ ಇಳುವರಿನಲ್ಲಿ ರೇಟ್ ಸಿಗ್ತಾ ಇದೆ? ಈಗ ಎಕ್ಸಾಂಪಲ್ ನೀವು ಕೆಮಿಕಲ್ ಮಾಡಿದಾಗ ಎಷ್ಟು ಇಳುವರಿ ಸಿಗ್ತಾ ಇತ್ತು, ಯಾವ ಥರ ರೇಟ್ ಹೋಗ್ತಾ ಇತ್ತು, ಈಗ ಎಷ್ಟು ಇಳುವರಿ ಬರ್ತಾ ಇದೆ, ಯಾವ ತರ ಧಾರಣೆ ಸಿಗ್ತಾ ಇದೆ? ಕೆಮಿಕಲ್ ಮಾಡ್ತಿದ್ದಾಗ ನಮ್ದು ಊಜಿ ಬರೋದು, ಸೈನಿಂಗ್ ಬರ್ತಿರಲಿಲ್ಲ, ಮತ್ತೆ ಬೇಗ ಕಪ್ಪಾಗ್ಬಿಡೋದು. ಓಕೆ, ಇದು ಕಪ್ಪಾಗಲ್ಲ, ಜಾಸ್ತಿ ಬಾಳಿಕೆ ಬರ್ತದೆ, ಮತ್ತೆ ಇಳುವರಿನೂ ಜಾಸ್ತಿ ಬರ್ತಾ ಇದೆ. ಮೊದಲಿಗಿಂತ ಇಳುವರಿ ಡಬಲ್ ಬರ್ತಾ ಇದೆ ಈಗ. ಓಕೆ,